ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಈ ಅಧ್ಯಾಯದಲ್ಲಿ ಬರುವಂತಹ HCF ಆ್ಯಂಡ್ LCM ಅಥವಾ ಮಾಸಹ ಮತ್ತು ಲಾಸಹ ಇದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಅಂತ ಹೇಳಿ ಕಲಿಯೋಣ. ಮಾಸಹ ಇದನ್ನು ಇಂಗ್ಲೀಷ್ನಲ್ಲಿ ನಾವು HCF ಅಂತ ಹೇಳ್ತೇವೆ, ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಕನ್ನಡದಲ್ಲಿ ಮಹತ್ತರ ಸಾಮಾನ್ಯ ಅಪವರ್ತನ. ಸೊ ಇದರ ಅರ್ಥ ಏನು? ದತ್ತ ಸಂಖ್ಯೆಯಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಇಲ್ಲಿ ಮಾಸಹ ಅಥವಾ HCF ಅನ್ನು ಕಂಡುಹಿಡಲಿಕ್ಕೆ ನಮಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಮೊದಲಿಗೆ ನಾವು ಆ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಅದರ ನಂತರ ಎರಡು ಸಂಖ್ಯೆಗಳಲ್ಲಿ ಇರುವಂತಹ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವಂತಹ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಂಡು ಅದರ ಗುಣಲಬ್ಧವನ್ನು ಕಂಡುಹಿಡಿದರೆ ನಮಗೆ ಅದು ಮಾಸಹವನ್ನು ಕೊಡ್ತದೆ. ಅದೇ ರೀತಿ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಇನ್ ದ ನಂಬರ್ ಅಂತ ಹೇಳ್ತೇವೆ. ಹಾಗೆ ಲಾಸಹ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಇಂಗ್ಲೀಷ್ನಲ್ಲಿ ನಾವಿದನ್ನು LCM ಅಂತ ಕರೀತೇವೆ, ಲಿಸ್ಟ್ ಕಾಮನ್ ಮಲ್ಟಿಪಲ್. ಇಲ್ಲಿ ಕೂಡ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಅದರ ಲಾಸಹ ಅಥವಾ LCM ಅನ್ನು ನಾವು ಕಂಡುಹಿಡಿಬೇಕು. ಸೊ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ನಾವು ಲಾಸಹ ಅಂತ ಹೇಳ್ತೇವೆ. ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇನ್ ದ ನಂಬರ್. ಈಗ ಈ ಡೆಫಿನೇಷನನ್ನು ನಾವು ಅರ್ಥ ಮಾಡಿಕೊಳ್ಳುವ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಉದಾಹರಣೆ ಅಥವಾ ಎಕ್ಸಾಂಪಲನ್ನು ತೆಗೆದುಕೊಳ್ತಾ ಇದ್ದೇನೆ. 3 ಸಂಖ್ಯೆಗಳನ್ನು ತೆಗೆದುಕೊಳ್ತೇನೆ, 6, 72, 120. ಈ 3 ಸಂಖ್ಯೆಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ HCF, ಮಾಸಹ ಮತ್ತು ಲಾಸಹವನ್ನು ನಾವೀಗ ಕಂಡುಹಿಡಿಬೇಕು. ಸೊ ಅದನ್ನು ಕಂಡುಹಿಡಲಿಕ್ಕೆ ಮೊದಲು ನೀವೇನು ಮಾಡಬೇಕಂದ್ರೆ ಪ್ರತಿ ಸಂಖ್ಯೆಯ ಅವಿಭಾಜ್ಯ ಅಪವರ್ತನವನ್ನು ಫೈಂಡ್ ಔಟ್ ಮಾಡಬೇಕು, ಅಂದರೆ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೈಮ್ ಫ್ಯಾಕ್ಟರನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯುವುದಂತೇಳಿ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ, ಅಂಕಗಣಿತದ ಮೂಲ ಪ್ರಮೇಯದಲ್ಲಿ. ಸೊ ಈಗ 6 ಎನ್ನುವಂಥದ್ದು ಒಂದು ಸಂಯುಕ್ತ ಸಂಖ್ಯೆ ಅಥವಾ ಅದೊಂದು ಕಾಂಪೋಸಿಟ್ ನಂಬರ್. ಸೊ ಇದರ ಪ್ರೈಮ್ ಫ್ಯಾಕ್ಟರ್ ಅಥವಾ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಲಿಕ್ಕೆ ಮೊದಲಿಗೆ ಸಣ್ಣದಾಗಿರುವಂಥ ಪ್ರೈಮ್ ಫ್ಯಾಕ್ಟರಿಂದ ಭಾಗಿಸಬೇಕು. ಸೊ ಅತಿ ಚಿಕ್ಕ ಪ್ರೈಮ್ ನಂಬರ್ ಯಾವುದು ಅಥವಾ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಸೊ 2 ಇಂದ ಭಾಗಿಸ್ತಾ ಇದ್ದೇನೆ. 2 3s are 6. ನಂತರ 2 ನಂತರ ಬರುವಂಥ ಪ್ರೈಮ್ ಫ್ಯಾಕ್ಟರ್ ಅವಿಭಾಜ್ಯ ಸಂಖ್ಯೆ 3. ಸೊ 3 ಇಂದ ಭಾಗಿಸ್ತಾ ಇದ್ದೇನೆ. 3 1s are 3. ಸೊ ಇಲ್ಲಿ 1 ಸಿಗುವ ತನಕ ನೀವು ಭಾಗಿಸ್ತಾ ಬರಬೇಕು. ಸೊ 6ಅನ್ನು ನಾವು ಹೇಗೆ ಬರಿಬೋದು? 2 ಇಂಟು 3 ಅಥವಾ 2 to the power 1 ಇಂಟು 3 to the power 1 ಅಂತ ಬರಿಬೋದು. ಯಾಕೆಂದರೆ 2 ಅಂತ ಹೇಳಿದರೆ 2 to the power 1, ಹಾಗೆ 3 ಅಂತ ಹೇಳಿದರೆ 3 to the power 1. ಸೊ ಇಲ್ಲಿಗ 2 ಮತ್ತು 3 ಎರಡೂ ಕೂಡ ಏನಾಗಿದೆ? ಪ್ರೈಮ್ ನಂಬರ್ಸ್ ಆಗಿದೆ ಅಥವಾ ಅವಿಭಾಜ್ಯ ಸಂಖ್ಯೆ ಆಗಿದೆ. ನೆಕ್ಸ್ಟ್ ಈಗ 72ಅನ್ನು ತೆಗೆದುಕೊಳ್ಳುವ. ಇದನ್ನು ಕೂಡ ನಾವು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರಿಂದ ಭಾಗಿಸಬೇಕು. ಮೊದಲಿಗೆ 2 ಇಂದ ಭಾಗಿಸ್ತಾ ಇದ್ದೇನೆ. 2 3s are 6, 12 ಇದೆ. ಸೊ 2 6 are 12. ನೆಕ್ಸ್ಟ್ ಪುನಃ ಇಲ್ಲಿ ಸಮ ಸಂಖ್ಯೆ ಅಥವಾ ಈವನ್ ನಂಬರ್ ಇರೋದ್ರಿಂದ ಪುನಃ 2ರಿಂದ ಭಾಗಿಸಲ್ಪಡ್ತದೆ. ಸೊ 2 1s are 2. ಸೊ 2 8 are 16. ನೆಕ್ಸ್ಟ್ ಇಲ್ಲಿ 18 ಇದೆ. ಇದು ಒಂದು ಈವನ್ ನಂಬರ್ ಅಥವಾ ಸಮ ಸಂಖ್ಯೆ, ಹಾಗಾಗಿ ಪುನಃ 2ರಿಂದ ಭಾಗಿಸ್ಬೋದು. 2 9s are 18. ಮತ್ತು ಈಗ 9 ಎನ್ನುವಂಥದ್ದು 2 ಇಂದ ಭಾಗಿಸುವುದಿಲ್ಲ, ಹಾಗಾಗಿ 3ರಿಂದ ಭಾಗಿಸ್ತಾ ಇದ್ದೇನೆ. ಸೊ 3 3s are 9. ನೆಕ್ಸ್ಟ್ ಪುನಃ ಈ 3ಅನ್ನು 3 ಇಂದ ಭಾಗಿಸ್ಬೋದು. 3 1s are 3. ಸೊ ಇಲ್ಲಿ ನೀವು ನೋಡ್ಬೋದು ಈ 72ಅನ್ನು ನಾವು ಹೇಗೆ ಬರೀಬೋದು? 72ಅನ್ನು ನಾವು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಅಂತ ಬರಿಬೋದು. ಇನ್ನೂ ಕೂಡ ಸಿಂಪ್ಲಿಫೈ ಮಾಡಿ ಇಲ್ಲಿ 2 3 ಸಲ ಇದೆ, 3 ಟೈಮ್ಸ್ ಇದೆ. ಸೊ 2 to the power 3 ಇಂಟು ಇಲ್ಲಿ 3 ಎಷ್ಟು ಸಲ ಇದೆ? 2 ಸಲ ಇದೆ, 3 ಸ್ಕ್ವೇರ್. ಸೊ ಈ ರೀತಿಯಲ್ಲಿ ಬರಿಬೋದು.
ನೆಕ್ಸ್ಟ್ ಇಲ್ಲಿರುವಂಥ ಸಂಖ್ಯೆ ಯಾವುದು 120. ಸೊ ಇದರ ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ 2 ಇಂದ ಭಾಗಿಸ್ತಾ ಇದ್ದೇನೆ. ಸೊ 2 6 ಆರ್ 12, ಸೊ 60. ನೆಕ್ಸ್ಟ್ ಪುನಃ 2 ಇಂದ ಭಾಗಿಸ್ಬೋದು. 2 3s ಆರ್ 6, ಸೊ 0 30. ನೆಕ್ಸ್ಟ್ ಪುನಃ 2 ಇಂದ ಭಾಗಿಸ್ತಾ ಇದ್ದೇನೆ. ಸೊ 2 1s ಆರ್ 2 ಮತ್ತು 10 2 5s ಆರ್ 10. ನೆಕ್ಸ್ಟ್ ಪುನಃ ಇಲ್ಲಿ ಇದು 2 ಇಂದ ಭಾಗಿಸಲ್ಪಡುವುದಿಲ್ಲ. ನೆಕ್ಸ್ಟ್ 3 ಇಂದ ಭಾಗಿಸ್ತಾ ಇದ್ದೇನೆ. 3 5s ಆರ್ 15 ಮತ್ತು ಇದು 5 ಇಂದ ಭಾಗಿಸ್ತಾ ಇದ್ದೇನೆ. ಸೊ 5 1s ಆರ್ 5. ಸೊ ಈ ರೀತಿ 1 ಸಿಗುವ ತನಕ ನೀವು ಭಾಗಿಸ್ತಾ ಇರಬೇಕು. ಸೊ ಈಗ 120ಯನ್ನು ಹೇಗೆ ಬರೀಬೋದು? 2 ಇಂಟು 2 ಇಂಟು 2, ನೆಕ್ಸ್ಟ್ ಇಂಟು 3 ಇಂಟು 5. ಸೊ 2 ಇಲ್ಲಿ 3 ಟೈಮ್ಸ್ ಇದೆ. ಸೊ 2 ಟು ದ ಪವರ್ 3 ಇಂಟು 3 ಇಂಟು 5. ಈಗ ನಮಗೆ 3 ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಸಿಕ್ಕಿವೆ. ಅದನ್ನು ನಾವು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆದಿದ್ದೇವೆ. ನಂತರ ನಾವೀಗ ಏನು ಮಾಡಬೇಕಂದ್ರೆ ಇಲ್ಲೀಗ ಮಾಸಹವನ್ನು ಫೈಂಡ್ ಔಟ್ ಮಾಡುವ. ಮಾಸಹ ಅಥವಾ ಇಂಗ್ಲೀಷ್ನಲ್ಲಿ ನಾವಿದನ್ನು HCF ಅಂತ ಹೇಳ್ತೇವೆ. ಸೊ ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಇದರಲ್ಲಿ ನಾವು ಇದನ್ನು ಹೇಳ್ತೇವೆ. ಸೊ ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಿದರೆ ಈ ಕೇಸಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲೀಗ ಡೆಫಿನೇಷನನ್ನು ನೋಡ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಿದರೆ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನ, ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು 3 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. ಈ 3 ಸಂಖ್ಯೆಗಳಲ್ಲೂ ಕೂಡ ಆ ಅವಿಭಾಜ್ಯ ಅಪವರ್ತನ ಇರಬೇಕು ಮತ್ತು ಕಡಿಮೆ ಘಾತವನ್ನು ಹೊಂದಿರಬೇಕು. ಸೊ ಈಗ ಇದರಲ್ಲಿ 6 ಇದು ಅವಿಭಾಜ್ಯ ಅಪವರ್ತನ 2 ಮತ್ತು 3, ಹಾಗೆ 72 2 ಮತ್ತು 3 ಇದೆ. ಇಲ್ಲಿ ಕೂಡ 2 ಮತ್ತು 3 ಇದೆ. ಸೊ 3 ಸಂಖ್ಯೆಯಲ್ಲಿ ಸಾಮಾನ್ಯ ಅಥವಾ ಕಾಮನ್ ಆಗಿರುವಂಥ ಅವಿಭಾಜ್ಯ ಅಪವರ್ತನ ಯಾವುದು? 2 ಮತ್ತು 3. ಇದರದ್ದು ಕಡಿಮೆ ಘಾತ ಹೊಂದಿರುವಂಥ ಅವಿಭಾಜ್ಯ ಅಪವರ್ತನವನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ 2 ಟು ದ ಪವರ್ 3 ಇದೆ, ಇಲ್ಲಿ 2 ಟು ದ ಪವರ್ 3 ಇದೆ, ಇಲ್ಲಿ 2 ಟು ದ ಪವರ್ 1 ಇದೆ. ಸೊ ಕಡಿಮೆ ಘಾತ ಯಾವುದು? 2 ಟು ದ ಪವರ್ 1. ಸೊ ಹಾಗಾಗಿ 2 ಟು ದ ಪವರ್ 1 ಅಂತ ತೆಗೆದುಕೊಳ್ತಾ ಇದ್ದೇನೆ. ನಂತರ ಕಾಮನ್ ಆಗಿರುವಂಥದ್ದು ಯಾವುದು? ಸಾಮಾನ್ಯವಾಗಿರುವಂಥದ್ದು 3. ಸೊ ಇದರ ಕಡಿಮೆ ಘಾತ ಯಾವುದು? ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಟು ದ ಪವರ್ 1 ಇದೆ, ಇಲ್ಲಿ ಕೂಡ 3 ಟು ದ ಪವರ್ 1 ಇದೆ. ಸೊ 3 ಟು ದ ಪವರ್ 1. ಸೊ 2 ಟು ದ ಪವರ್ 1 ಅಂತ ಹೇಳಿದರೆ 2, ಹಾಗೆ 3 ಟು ದ ಪವರ್ 1 ಅಂತ ಹೇಳಿದರೆ 3. ಸೊ ಇಲ್ಲಿ ನಮಗೆ ಮಾಸಹ 6 ಆಗಿ ಸಿಗ್ತದೆ. 2 ಇಂಟು 3 ಈಸ್ ಈಕ್ವಲ್ ಟು 6. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು ಏನು? ಲಾಸಹ, ಅಥವಾ ಅದನ್ನು ನಾವು LCM ಅಂತ ಹೇಳ್ತೇವೆ. ಸೊ LCM ಅಂತ ಹೇಳಿದರೆ ಏನು? ಮಾಸಹ ಅಂತ ಹೇಳಿದರೆ 3 ಸಂಖ್ಯೆಗಳನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಎಷ್ಟು ಸಂಖ್ಯೆ ಬೇಕಾದರೂ ನೀವು ತೆಗೆದುಕೊಳ್ಬೋದು, 2 3 4. ಇಲ್ಲೀಗ 3 ಸಂಖ್ಯೆಗಳಲ್ಲಿ ಸಾಮಾನ್ಯ ಅಥವಾ ಕಾಮನ್ ಆಗಿ ಆ ಅಪವರ್ತನ ಇರಬೇಕು. ಅದರ ಪ್ರಾಡಕ್ಟ್, ಕಡಿಮೆ ಘಾತದ ಪ್ರಾಡಕ್ಟನ್ನು ನಾವು ಅಥವಾ ಗುಣಲಬ್ಧವನ್ನು ನಾವು ಮಾಸಹ ಅಂತ ಹೇಳ್ತೇವೆ. ಇಲ್ಲಿ ಲಾಸಹ ಅಂತ ಹೇಳಿದರೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನ. ಅಲ್ಲಿ ಮಾಸಹದಲ್ಲಿ ಕಾಮನ್ ಆಗಿರಬೇಕಂದ್ರೆ ಸಾಮಾನ್ಯವಾಗಿ 2ರಲ್ಲೂ ಕೂಡ ಇರಬೇಕು. ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರತಿ ಅವಿಭಾಜ್ಯ ಅಪವರ್ತನ, ಈಚ್ ಪ್ರೈಮ್ ಫ್ಯಾಕ್ಟರ್, ಅಂದರೆ ಹೆಚ್ಚು ಘಾತವನ್ನು ಹೊಂದಿರಬೇಕು. ಸೊ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನವನ್ನು ನೀವು ತೆಗೆದುಕೊಳ್ಬೇಕು. ಸೊ ಇಲ್ಲೀಗ ನೀವು 2ಅನ್ನು ತೆಗೆದುಕೊಂಡ್ರೆ ಈ 2 ಇದರಲ್ಲಿ ಹೆಚ್ಚು ಘಾತ ಯಾವುದು? 2 ಟು ದ ಪವರ್ 3. ಸೊ ಹಾಗಾಗಿ 2 ಟು ದ ಪವರ್ 3ಅನ್ನು ತೆಗೆದುಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ 3 ಇದೆ. 3ಯಲ್ಲಿ ಹೆಚ್ಚು ಘಾತ ಹೊಂದಿರುವಂಥದ್ದು ಯಾವುದಿಲ್ಲಿ? ಇದರಲ್ಲಿ 3 ಸ್ಕ್ವೇರ್ ಇದೆ. ಸೊ ಹಾಗಾಗಿ 3 ಸ್ಕ್ವೇರನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಟು ದ ಪವರ್ 1 ಇದೆ, ಇಲ್ಲಿ 3 ಟು ದ ಪವರ್ 1 ಇದೆ. ನೆಕ್ಸ್ಟ್ ಇರುವಂಥದ್ದು ಯಾವುದು? 5 ಇದೆ. ಸೊ 5 ಕೇವಲ 5 ಟು ದ ಪವರ್ 1 ಮಾತ್ರ ಇದೆ. ಸೊ ಹಾಗಾಗಿ 5 ಟು ದ ಪವರ್ 1 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೇನು ಉತ್ತರ ಸಿಗ್ತದೆ? 2 ಟು ದ ಪವರ್ 3 ಅಂತ ಹೇಳಿದರೆ 8, 3 ಸ್ಕ್ವೇರ್ ಅಂತ ಹೇಳಿದರೆ 9 ಇಂಟು 5. ಸೊ ಇಲ್ಲಿ 8 9s ಆರ್ 72, 72 ಇಂಟು 5 ಅಂತ ಹೇಳಿದರೆ 360 ಅಂತ ಉತ್ತರ ಸಿಗ್ತದೆ. ಸೊ ಇಲ್ಲಿ ಲಾಸಹ ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್ 360 ಆಗಿದೆ. ಸೊ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ನಾವು 5ಅನ್ನು ಕೂಡ ತೆಗೆದುಕೊಳ್ತೇವೆ. ಯಾಕೆ ಅಂದರೆ ಲಾಸಹದ ಡೆಫಿನೇಷನಲ್ಲಿ ಕೊಟ್ಟಿದ್ದಾರೆ
ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದನ್ನು ತೆಗೆದುಕೊಳ್ಬೇಕು, ಅದರ ಹೆಚ್ಚು ಘಾತ ಹೈಯೆಸ್ಟ್ ಪವರನ್ನು ನಾವು ತೆಗೆದುಕೊಳ್ಬೇಕು. ಅದೇ ನೀವು HCF ಅನ್ನು ಫೈಂಡ್ ಔಟ್ ಮಾಡುವಾಗ ಅದು ಕಾಮನ್ ಆಗಿರಬೇಕು. ಎರಡರಲ್ಲೂ ಇರುವಂಥ ಕಡಿಮೆ ಘಾತವನ್ನು ಹೊಂದಿರುವಂಥ ಅವಿಭಾಜ್ಯ ಅಪವರ್ತನವನ್ನು ನೀವು ತೆಗೆದುಕೊಳ್ಬೇಕು. ಸೊ ಇದು HCF ಮತ್ತು LCM ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂಥ ವ್ಯತ್ಯಾಸ. ನಂತರ ನಾವೀಗ ಈ HCF ಮತ್ತು LCMಗೆ ಹೊಂದಿಕೊಂಡು ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ಹೇಗೆ ಬರೀಬೋದು, ಅದರಿಂದ ಯಾವ ವ್ಯಾಲ್ಯೂ ನಮಗೆ ಸಿಗ್ತದೆ ಅಂತ ಹೇಳಿ ಕಲಿಯೋಣ. ಮಾಸಹ LCM ಹಾಗೆ ಮಾಸಹ HCF ಹಾಗೆ ಲಾಸಹ LCM ಇದಕ್ಕೆ ಹೊಂದಿಕೊಂಡಿರುವಂಥ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಂತ ಹೇಳಿದರೆ, ಯಾವುದೇ ನೀವು ಎರಡು ಧನ ಪೂರ್ಣಾಂಕಗಳನ್ನು ತೆಗೆದುಕೊಂಡಾಗ A ಮತ್ತು Bಯನ್ನು ABಯ ಮಾಸಹ ಇಂಟು ABಯ ಲಾಸಹ ಇಸ್ ಈಕ್ವಲ್ ಟು A ಇಂಟು B ಆಗಿರ್ತದೆ. ಸೊ ಫಾರ್ ಎನಿ ಟು ಪಾಸಿಟಿವ್ ಇಂಟೀಜರ್ಸ್ A ಆ್ಯಂಡ್ B, HCF ಆಫ್ AB ಇಂಟು LCM ಆಫ್ AB ಇಸ್ ಈಕ್ವಲ್ ಟು A ಇಂಟು B. ಈ ಫಾರ್ಮುಲಾವನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾ ಆ್ಯಕ್ಚುಲಿ ಇದು ವರ್ಕ್ ಆಗ್ತದಾ ಇಲ್ವಾ ಅಂತ ಹೇಳಿ ನಾವೊಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳುವ. ಸೊ ಇಲ್ಲಿ ನಾನೀಗ 6 ಮತ್ತು 20 ಈ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಈ 6 ಇದು ಪ್ರೈಮ್ ಫ್ಯಾಕ್ಟರ್ ಅಥವಾ ಅವಿಭಾಜ್ಯ ಅಪವರ್ತನವನ್ನು ಫೈಂಡ್ ಔಟ್ ಮಾಡುವ. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಮೊದಲಿಗೆ ಕಡಿಮೆ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಬೇಕು. ಸೊ 2 ಇಂದ ಭಾಗಿಸ್ತಾ ಇದ್ದೇನೆ. 2 3s are 6. ಆಮೇಲೆ ಇಲ್ಲಿ 3 ಇದೆ. ಸೊ 3 1s are 3. ಸೊ 6 ಇದ್ದು ಅವಿಭಾಜ್ಯ ಅಪವರ್ತನ ನಮಗೇನು ಸಿಗ್ತದೆ, 2 ಇಂಟು 3 ಅಂತ ಸಿಗ್ತದೆ. ಅಥವಾ ಇದನ್ನು ನಾವು 2 to the power 1 ಇಂಟು 3 to the power 1 ಅಂತ ಬರೀಬೋದು. ಆಮೇಲೆ ಇಲ್ಲಿ ಇನ್ನೊಂದು ನಂಬರ್ 20ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಇದರ ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡುವ. ಸೊ 2 10s are 20. ಸೊ 2 ಇಂದ ಪುನಃ ಭಾಗಿಸ್ಬೋದು. 2 5s are 10. ನೆಕ್ಸ್ಟ್ 2 ಇಂದ ಭಾಗಿಸ್ಲಿಕ್ಕಾಗೋದಿಲ್ಲ, 3 ಇಂದ ಕೂಡ ಭಾಗಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ 5 ಇಂದ ಭಾಗಿಸ್ತಾ ಇದ್ದೇನೆ. ಸೊ 5 1s are 5. ಸೊ ಈ 20ಯನ್ನು ಹೇಗೆ ಬರಿಬೋದು, 2 ಇಂಟು 2 ಇಂಟು 5. ಅಥವಾ ಇನ್ನೂ ಕೂಡ ಸಿಂಪ್ಲಿಫೈ ಮಾಡಿ 2 to the power 2 ಸ್ಕ್ವೇರ್ ಅಂದರೆ 2 ಎರಡು ಸಲ ಇದೆ, ಹಾಗಾಗಿ 2 ಸ್ಕ್ವೇರ್ ಇಂಟು 5 ಅಂತ ಬರಿಬೋದು. ನೆಕ್ಸ್ಟ್ ಈಗ ಏನು ಮಾಡುವ ಅಂದರೆ, ಇಲ್ಲಿರುವಂಥ ಫಾರ್ಮುಲಾವನ್ನು ಅಪ್ಲೈ ಮಾಡುವ. ಇಲ್ಲಿ ಫಾರ್ಮುಲಾ ಏನು ಕೊಟ್ಟಿದ್ದಾರೆ, ಮಾಸಹ AB ಇಂಟು ಲಾಸಹ AB ಇಸ್ ಈಕ್ವಲ್ ಟು A ಇಂಟು B ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಫಾರ್ಮುಲಾವನ್ನು ಮೊದಲಿಗೆ ಬರಿತಾ ಇದ್ದೇನೆ. ಸೊ ಮಾಸಹ ಇಂಟು ಲಾಸಹ, ಮಾಸ ಇಂಟು ಲಾಸಹ ಇಸ್ ಈಕ್ವಲ್ ಟು A ಇಂಟು B. ಅಥವಾ ಇಂಗ್ಲೀಷ್ನಲ್ಲಿ HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B. ಸೊ ಈಗ ಮೊದಲಿಗೆ ಇಲ್ಲಿ ನಾವು ಸಂಖ್ಯೆ ಯಾವುದನ್ನು ತೆಗೆದುಕೊಂಡಿದ್ದೇವೆ, ನಮ್ಮ ಎಕ್ಸಾಂಪಲಲ್ಲಿ A ಎನ್ನುವಂಥದ್ದು 6 ಆಗಿದೆ, ಹಾಗೆ B ಎನ್ನುವಂಥದ್ದು 20 ಆಗಿದೆ. ಸೊ ಮೊದಲಿಗೆ ಮಾಸಹ A ಮತ್ತು Bಯ ಮಾಸವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮಾಸಹ ಅಂತ ಹೇಳಿದರೆ ಏನರ್ಥ, ಕಡಿಮೆ ಘಾತ ಇರುವಂತಹ ಕಾಮನ್ ಮಲ್ಟಿಪಲ್ ಅದನ್ನು ನಾವು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಈಗ 2 ಮತ್ತು 3 ಇದೆ, ಇಲ್ಲಿ 2 ಮತ್ತು 5 ಇದೆ. ಸೊ ಎರಡರಲ್ಲೂ ಇರುವಂಥ ಸಾಮಾನ್ಯ ಅಪವರ್ತನ ಯಾವುದು, ಅವಿಭಾಜ್ಯ ಸಂಖ್ಯೆ ಯಾವುದು, 2 ಆಗಿದೆ. ಎರಡರಲ್ಲೂ ಕೂಡ ಇದೆ. ಇದರಲ್ಲಿ ಈ 2 ಇದ್ದು ಕಡಿಮೆ ಘಾತ ಯಾವುದು, ಇಲ್ಲಿ 2 ಸ್ಕ್ವೇರ್ ಇದೆ, ಇಲ್ಲಿ 2 to the power 1 ಇದೆ. ಹಾಗಾಗಿ ಇಲ್ಲಿ ಮಾಸ ಏನಾಗ್ತದೆ, 2 to the power 1 ಆಗ್ತದೆ. ಬೇರೆ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ಎರಡರಲ್ಲಿ ಇರುವಂಥದ್ದು. ಹಾಗಾಗಿ 2 to the power 1 ಎನ್ನುವಂಥದ್ದು ಇಲ್ಲಿ ಮಾಸಹ. ಇಂಟು ಲಾಸಹ ಅಂದರೆ ಏನರ್ಥ, ಪ್ರತಿ ಅವಿಭಾಜ್ಯ ಅಪವರ್ತನಗಳನ್ನು ನಾವು ತೆಗೆದುಕೊಳ್ಬೇಕು, ಅದರ ಹೈಯೆಸ್ಟ್ ಪವರ್ ಹೆಚ್ಚು ಘಾತ. ಸೊ ಈಗ 2 ಮತ್ತು 2 ಸ್ಕ್ವೇರ್ ಇದೆ. ಸೊ ಯಾವುದನ್ನು ತೆಗೆದುಕೊಳ್ಬೇಕು, ಹೈಯೆಸ್ಟ್ ಪವರ್ ಯಾವುದು, 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಇಂಟು ನೆಕ್ಸ್ಟ್ ಇರುವಂಥದ್ದು ಯಾವುದು, ಇಲ್ಲಿ 3 ಇದೆ. ಸೊ 3 ಒಂದೇ ಇರೋದು, 3 to the power 1. ಸೊ ಅದನ್ನೇ ತೆಗೆದುಕೊಳ್ತಾ ಇದ್ದೇನೆ. ಆಮೇಲೆ ನೆಕ್ಸ್ಟ್ ಇರುವಂಥದ್ದು 5. ಸೊ LCMನ್ನು ಫೈಂಡ್ ಔಟ್ ಮಾಡುವಾಗ ಯಾವಾಗಲೂ ಕೂಡ ನಾವು ಎಲ್ಲ ಘಾತಗಳನ್ನು ತೆಗೆದುಕೊಳ್ಬೇಕು, ಪ್ರತಿ ಪವರ್ ಅಥವಾ ಪ್ರತಿ ಪ್ರೈಮ್ ನಂಬರನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಹೆಚ್ಚು ಇರುವಂತಹ ಘಾತವನ್ನು, ಹೆಚ್ಚು ಇರುವಂಥ ಪವರ್ ವ್ಯಾಲ್ಯೂವನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ 2 to the power 1 ಇದೆ, 2 ಸ್ಕ್ವೇರ್ ಇದೆ. ಕಾಮನ್ ಇದ್ದರೆ ಹೈಯೆಸ್ಟ್ ಪವರ್ ಯಾವುದು ಅದನ್ನು ತೆಗೆದುಕೊಳ್ಬೇಕು. ಸೊ 2 ಸ್ಕ್ವೇರನ್ನು ತೆಗೆದುಕೊಳ್ತಾ ಇದ್ದೇನೆ.
ಮತ್ತು 3 ಕಾಮನ್ ಆಗಿಲ್ಲ, ಸೊ ಜಸ್ಟ್ 3 ಟು ದ ಪವರ್ 1. ಹಾಗೆ 5 ಕೂಡ ಕಾಮನ್ ಆಗಿಲ್ಲ, ಸೊ ಯಾವುದಿದೆ ಅದನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎಯ ಬೆಲೆ ಎಷ್ಟು? 6 ಆಗಿದೆ. ಹಾಗೆ ಬಿಯ ಬೆಲೆ ಎಷ್ಟು? 20 ಆಗಿದೆ. ನೆಕ್ಸ್ಟ್ ಈಗ ಇದನ್ನು ಸಿಂಪ್ಲಿಫೈ ಮಾಡುವ. 2 ಇಂಟು 2 ಅಂತ ಹೇಳಿದರೆ 2 ಸ್ಕ್ವೇರ್ ಅಂತ ಹೇಳಿದರೆ 4, 3 ಟು ದ ಪವರ್ 1 ಅಂತ ಹೇಳಿದರೆ 3, 5 ಟು ದ ಪವರ್ 1 ಅಂತ ಹೇಳಿದರೆ 5. ಸೊ 6 ಇಂಟು 20 ಅಂತ ಹೇಳಿದರೆ 120 ಎನ್ನುವಂಥ ಆನ್ಸರ್ ಸಿಗ್ತದೆ. ಸೊ 2 4s are 8, 8 3s are 24, 24 ಇಂಟು 5 ಅಂತ ಹೇಳುವಾಗ ಇದು 120 ಕೊಡ್ತದೆ. ಹಾಗೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲೂ ಕೂಡ 120 ಇದೆ. ಅಂದರೆ LHS ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ಬೋದು. ಸೊ ಲಾಸಹ ಮತ್ತು ಮಾಸಹಗೆ ಹೊಂದಿಕೊಂಡು HCF ಮತ್ತು LCMಗೆ ಹೊಂದಿಕೊಂಡು ನಾವು ಈ ಫಾರ್ಮುಲಾವನ್ನು ಬರಿಬೋದು. ಯಾವುದೇ 2 ಪಾಸಿಟಿವ್ ಇಂಟೀಜರ್ ಅಥವಾ ಧನ ಪೂರ್ಣಾಂಕಗಳನ್ನು ತೆಗೆದುಕೊಂಡ್ರೆ ನಾವು HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B ಅಂತ ಹೇಳ್ಬೋದು. ಮಾಸಹ ಗುಣಿಸು ಲಾಸಹ ಇಸ್ ಈಕ್ವಲ್ ಟು A ಗುಣಿಸು B ಅಂತ ಹೇಳ್ಬೋದು.